ಮಲ್ಲಿ ಅಲ್ಲ ಈಟತ್ಗೆ ಹೊರ ಕುತ್ಕೊಂಡೀಯ ಅಲ್ಲ ಬದುಕೆಲ್ಲ ಮುಗಿದ್ವೇನು? ಅಯ್ಯ ಅವೆಲ್ಲ ಮುಗಿತವೆ ಲಕ್ಷ್ಮಿ. ಮನೆ ಬದುಕು ಯೋಟ್ ಮಾಡಿದ್ರು ಆಟಯ್ಯ. ಯೋಟ್ ಮಾಡಿದ್ರು ಬದುಕು ಬಿದ್ದಿರ್ತವೆ. ಹಿಂಗೆ ಉಣ್ಣೆ ಒಂದ್ ಕ್ಷಣ ಹೊತ್ತು ಕೂತ್ಕೊಂಡು ಆಮೇಲೆ ಬದುಕು ಮಾಡ್ಕೊಳೋಣ ಅಂತ ಕೂತ್ಕೊಂಡಿದ್ದಿ. ಬಾ ಬಾ ಕೂತ್ಕೋ ಬಾ. ಅಲ್ಲ ಉಂಡ್ ಬಂದೇನೆ. ಇವನೆಲ್ಲ ಬದುಕು ಮುಗಿಸ್ಕೊಂಡ್ ಬಂದಿರಂಗದಿಯಾ? ಈಗ ತಾನೇ ಉಂಡ್ ಬಂದೆ ಕಣೆ. ಅವರೆಕಾಳು ಸಾರು ಮಾಡಿದ್ದೆ, ಮುದ್ದೆ ಮಾಡಿದ್ದೆ, ಉಂಡೆ. ನಮ್ಮ ಹುಡುಗ ಸ್ಕೂಲಿಗೆ ಹೋತು. ನಮ್ಮ ಅಪ್ಪ ನಮ್ಮ ಅವ ಹೊಲ್ದ ಹತ್ರ ಹೋತು. ನಮ್ಮ ಅತ್ತೆ ಮನೆ ಹತ್ರ ಇತ್ತು. ಹಿಂಗೆ ಸುಮ್ ಬಂದೆ ಹೊರಗೆ. ಈ ಮನೆ ಬದುಕು ಯಾವಾಗ್ಲೂ ಇದ್ದವೆ. ಹಿಂಗ್ ಒಂದ್ ಕ್ಷಣ ಹೊತ್ತು ಯಾರ ಜೊತೆನಾರ ಹಿಂಗ್ ಮಾತಾಡ್ಕೊಂಡ್ ಕೂತ್ಕೊಂಡ್ರೆ ಒಂಥರ ಏನೋ ನೆಮ್ಮದಿ. ಯಾವಾಗ್ಲೂ ಬದುಕು ಮಾಡೋದು ಇದ್ದಿದೆ ಅಂತ ಹೇಳಿ ಇವತ್ತೊಂದ್ ಕ್ಷಣ ಹೊತ್ತು ಕೂತ್ಕೊಂಡಿ ನೋಡ್ ನಾನು. ನಾನು ಅದಕ್ಕೆ ಬಂದೆ. ಯಾವಾಗ್ಲೂ ಏನು ತಿಕ್ಕದು, ತೊಳೆಯೋದು, ಬಳಿಯೋದು, ಗೂಡ್ಸೋದು ಇದೇ ಆಗ್ತುತ್ತಾ. ಒಂದ್ ಕ್ಷಣ ಹೊತ್ತು ಹಿಂಗೆ ಯಾರ ಹತ್ರ ಮಾತಾಡಿಕೊಂಡು ಆಮೇಲೆ ಹೋಗಿ ಮಾಡ್ಕೊಳೋಣ ಅಂತ ಬಂದೆ. ಪಾಡತ್ ಬಿಡು. ನಾನು ಒಬ್ಬಕ್ಕಿನೇ ಕೂತ್ಕೊಂಡಿದ್ದೆ, ಯಾರು ಇರ್ಲಿಲ್ಲ. ಪಾಡತ್ ಬಿಡು ಬಂದದ್ದು. ಯೋನ ವಿಷಯ ಕೇಳಿದ್ನಪ್ಪ ಊರಾಗೆ. ಏನಾರ ಗೊತ್ತೇನ್ ನಿನಗದು? ಯೋನ್ ವಿಷಯನೇ ಗೊತ್ತಿಲ್ಲ ಕಣೆ ನನಗೆ. ಅದೇ ಕಣೆ, ಬಾಡಿಗೆರ್ ಮನೆ ಸುಬ್ಬಣ್ಣ ಐತಲ್ಲ, ಆ ಸುಬ್ಬಣ್ಣ ಮಗಳು ನಿನ್ನೆ ಯಾಕ ವಿಷ ಕುಡಿಯಕ್ ಹೋಗಿದ್ಲಂತವ. ಊರೆಲ್ಲ ಸುದ್ದಿ ನಿನ್ನೆ. ನಿನಗೆ ಗೊತ್ತಿಲ್ವೇನು? ಯೋನ ಕಣೆ ಲಕ್ಷ್ಮಿ, ನನಗೆ ಗೊತ್ತಿಲ್ಲ. ನಾನು ನಿನ್ನೆ ಇರ್ಲಿಲ್ಲ. ಹೊಲ್ದಾಗೆ ಕೆಲ್ಸ ಇತ್ತು ಅಂತಂದು ಹೊಲಕ್ಕೆ ಹೋಗಿದ್ದೆ. ಹಂಗಾಗಿ ನನಗೇನು ಗೊತ್ತಿಲ್ಲ ಬಿಡು. ಈಗ ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅಯ್ಯೋ ನಿನ್ನೆ ಅಂತೂ ಊರು ತುಂಬ ಬರೀ ಅದೇ ಸುದ್ದಿಯ. ನಿನಗೆ ಗೊತ್ತಿಲ್ವಲ್ಲ? ಅದ್ ಸರಿ, ಅದ್ಯಾಕೆ ವಿಷ ಕುಡಿಯಕ್ ಹೋಗಿದ್ಲಂತೆ? ಯೋನಾಗಿತ್ತಂತೆ? ಯೋನ ಕಣೆ ಗೊತ್ತಿಲ್ಲ. ಮೊನ್ನೆ ಯಾವ್ದ ಗೊಂಡು ಬಂದು ಹೋಗಿತ್ತಂತವ ಅವ್ರ ಮನೆಗೆ. ನೋಡಕ್ ಗೊಂಡು ಬಂದುತ್ತಂತೆ. ಅದ್ ಯೋನ ಒಪ್ಕೊಂಡ್ರ ಬಿಟ್ರ ಗೊತ್ತಿಲ್ಲ. ನಿನ್ನೆ ಈಕೆ ಯಾಕ ಅದೇ ವಿಚಾರಕ್ಕೆ ಮನೆಗೆ ಯೋನ ಮಾತು ಕತೆ ಬೆಳೆಸಿದ್ರಂತವ. ಅದ್ ಯೋನ್ ಮಾತಾಡಿದ್ರ ಹೌದು ಯೋನ್ ಅಂದ್ರೆ ಇವಳಿಗೆ ಗೊತ್ತಿಲ್ಲ ವಿಷ ಕುಡಿಯಕ್ ಹೋಗಿದ್ಲಂತೆ ಅಂತ ಆಟ ಗೊತ್ತು ನೋಡವ. ಏನ ಯೋನ್ ವಿಷಯ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನೋಡು. ಅಯ್ಯೋ ಹೌದೇನು ಪಾಪ ಯೋನೋ ಎಂತ. ಅವ್ರೇನು ಒಪ್ಕೊಂಡು ಹೋಗಿದ್ರು ಇಲ್ಲ ಅಂದೋಗಿದ್ರು, ಯೋನ್ ಒಂದೋಗಿದ್ರು ಯೋನ. ಇವಳಿಗೆ ಇವ್ರಪ್ಪ ಅವ ಯೋನ್ ಅಂದ್ರೆ ಯೋನ ಪಾಪ ಹಿಂಗ್ ಮಾಡ್ಕೊಳಕ್ ಹೋಗಿದ್ದಾಳೆ ಅನ್ಸ್ತೈತಿ. ಪಾಪ ಬಿಡ ಹುಡುಗಿಯತ್ತೈ. ಕಣೆ ಪಾಪ. ನಿನ್ನೆ ಅಂತೂ ಆ ಹುಡುಗಿ ಮಕ ನೋಡಕ್ ಆಗ್ತಿದ್ದಿಲ್ಲ. ನನಗಂತೂ ಕೊಳ್ಳೆಲ್ಲ ಕಿತ್ಕೊಂಬಂದಂಗ ಹಾಕೋತ ಮಕ ನೋಡಿ. ಯೋನ್ ವಿಷ ಎಲ್ಲ ಕುಡ್ದೇ ಬಿಟ್ಟಿದ್ಲ ಇನ್ನು ಕುಡಿಯಕ್ ಹೋಗಿದ್ಲ? ವಿಷ ಕುಡಿಯಕ್ ಹೋಗಿದ್ಲಂತೆ. ರೂಮ್ ಬಾಗ್ಲಾಕೆಂದು ಅವ್ರ ಅಮ್ಮಯ್ಯ ಆಟ ತಿಂದು ನೋಡೈತಿ. ನೋಡ್ಬಿಟ್ಟು ಇವನು ಕುಡಿತದಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಯ್ಯ ತಗದ್ ಲೋಟ ಬಿಸಾಕೈತಿ. ಆಮೇಲೆ ಗೊತ್ತಾಗಿದ್ದು ವಿಷ ಕುಡಿಯಕ್ ಹೋಗಿದ್ಲು ಅಂತಂದು. ಹೌದೇನು? ಹೆಂಗ ಬಿಡತ್ತ. ಅವ್ರ ಅವ್ವಯ್ಯ ಆಟ ತಿಂದು ನೋಡಿದಳಲ್ಲ. ಇಲ್ಲ ಅಂದಿದ್ರೆ ಪಾಪ ಯೋನ್ ಗತಿ ಹಾಕುದ್ಲು ಇವನು. ಕಣೆ ಪಾಪ. ಏನು ಲಕ್ಷ್ಮಿಂದು ಅಕ್ಕ ಮಲ್ಲಿದು ಅಕ್ಕ ಯಾರಿಗೋ ಪಾಪ ಅಂತಿದ್ದೀರಾ? ಪಾತಿಮಾ ನೀನಾ? ಬಾರೇ. ಯೋನಿಲ್ಲ ಕಣೆ, ಸುಮ್ನೆ ಹಿಂಗೆ ಮಾತಾಡ್ಕೊಂಡ್ ಕುತ್ಕೊಂಡಿದ್ವಿ. ಲಕ್ಷ್ಮಿದು ಅಕ್ಕ ಯಾರ್ದುಗೂ ಏನು ಪಾಪುಕಿ ಅಂತ ಅಂದಂಗಿತ್ತು. ಅದೇ ಕಣೆ ಪಾತಿಮಾ, ಗೊತ್ತಲ್ಲ ನಿನಗೂ ನಿನ್ನೆ ಯೋನಾಗಿತ್ತು ಊರಾಗೆ ಅಂತೇಳಿ. ಅದ್ರ ಬಗ್ಗೆನೆ ಮಾತಾಡ್ತಿದ್ದೆ. ಮಲ್ಲಿಗೆ ಗೊತ್ತಿರ್ಲಿಲ್ವಂತೆ, ಹೊಲಕ್ಕೆ ಹೋಗಿದ್ಲಂತ ಅವಳು. ಅದಕ್ಕೆ ಹೇಳ್ತಿದ್ದೆ ಅವಳಿಗೆ. ಅದಕ್ಕೆ ವಿಷಯನೇ. ಸರಿ ಬಿಡಿ. ಯೋನೆ ಪಾತಿಮಾ, ಊಟ ಆತೇನಲ್ಲ? ಮಲ್ಲಿದು ಅಕ್ಕ ಇವಾಗ ತಾನೀನ ಮಾಡಿಬಿಟ್ಟು ಬಂದ್ವಿ. ಹಿಂಗೆ ಒಂದು ರೌಂಡು ಊರಲ್ಲಿ ಅಡ್ಡ ಹಾಡ್ಕೊಂಡು ಹೋಗೋಣ ನಮ್ ದಿಕ್ಕಿ ಅಂತ ಹೇಳಿ ಬಂದ್ವಿ. ಹೌದೇನ್? ಬಾ ಒಂದ್ ಕ್ಷಣ ಹೊತ್ತು ಕುತ್ಕ. ಹೋಗೋಂತಿ. ಇಲ್ಲ ಮಲ್ಲಿದು ಅಕ್ಕ, ನಮ್ದುಕ್ಕಿ ಮನೆಯಲ್ಲಿ ತುಂಬಾಗಿ ಕೆಲ್ಸಕ್ಕೆ ಇದೆ. ನಾವು ಅರ್ಜೆಂಟ್ ಆಗಿ ಒಂದು ರೌಂಡಿಂಗ್ ಹೊಡ್ಕೊಂಡ್ಬಿಟ್ಟು ಹೋಗ್ಬೇಕಾಗಿದೆ. ಮನೆಗೆ ಯಾವಾಗ್ಲೂ ಕೆಲಸ ಇದ್ದಾವೆ. ಬಾ ಒಂದ್ ಕ್ಷಣ ಹೊತ್ತು ಕುತ್ಕ. ಒಂದ್ 4 ಮಾತಾಡ್ಕೊಂಡು ಹೋಗ್ ಬದುಕು ಮಾಡ್ಕೊಂಡ್ರೆ ಬದುಕು ಚೆನ್ನಾಗ್ ಆಕತಿ. ಕುತ್ಕ ಬಾ. ಹೌದು ಲಕ್ಷ್ಮಿದು ಅಕ್ಕ, ಮನೆಗಿನ ಬದುಕು ಹೇಟು ಮಾಡಿದ್ರು ಅದು ಮುಗಿಯದೇ ಇಲ್ಲ ಲಕ್ಷ್ಮಿದು ಅಕ್ಕ. ಅದಕ್ಕೆ ಹೇಳಿದ್ರು ಯೋಟ್ ಬದುಕು ಮಾಡಿದ್ರು ಆಟೆ ಅಂತಂದು. ಒಂದ್ ಕ್ಷಣ ಹೊತ್ತು ಕುತ್ಕೊಂಡು ಆಮೇಲೆ ಹೋಗಂತ ಬಾ. ಮಾಡ್ಕೊಂಡಂತ ಹೋಗಿ. ಸರಿ ಲಕ್ಷ್ಮಿದು ಅಕ್ಕ, ನನಗೇನೆ ತುಂಬಾ ಬೋರುಗೆ ಹೊಡಿತಾ ಇತ್ತು. ಒಂದು ಕ್ಷಣ ಹೊತ್ತು ನಾನು ಇಲ್ಲಿ ಕೂತು ಆಮೇಲೆ ಹೋಗುತ್ತೇನೆ. ಏನ್ ಮಲ್ಲಿದು ಅಕ್ಕ, ಇವತ್ತು ಮೇಕೆಗಳೆಲ್ಲ ಮನೆಯಲ್ಲೇ ಇದ್ದಾವೆ. ಯಾಕೆ ನಿಮ್ದಕ್ಕೆ ಮೇಕೆಗೆ ನೀವು ಹಾಡಕ್ಕೆ ಹೊಡೆದಿಲ್ವೇ? ಇಲ್ಲ ಕಣೆ ಪಾತಿಮಾ, ಇವತ್ತು ಆಡ್ ಕಾಯವಣ್ಣ ಬಂದಿಲ್ಲ, ಎಲ್ಲ ಹೋಗಿದಾನಂತೆ ಯಾವ್ದೋ ಊರಿಗೆ. ಅದಕ್ಕೆ ಇವತ್ತು ಮೇಕೆಗಳೆಲ್ಲ ಮನೆಗೆ ಅದಾವೆ. ಓಹೋ ಹೌದಾ ಮಲ್ಲಿದು ಅಕ್ಕ, ಸರಿ ಬಿಡಿ. ಯೋನೇ ಪಾತಿಮಾ, ಯೋನ್ ಮಾಡಿದ್ದು ಉಣ್ಣಕ್ಕೆ?
ಏನೂ ಇಲ್ಲ ಲಕ್ಷ್ಮಿದು ಅಕ್ಕ. ನಿಮ್ಗೆ ಗೊತ್ತಲ್ಲ, ನಮ್ಮ ಮನೆಯಲ್ಲಿ ಯಾರು ಮುದ್ದೆಕ್ಕಿ ತಿನ್ನೋದೇ ಇಲ್ಲ. ಅದಕ್ಕೆ ನಾವು ಚಪಾತಿಕ್ಕಿ ಮಾಡಿ ನಮ್ದಕ್ಕಿ ಪಲ್ಯನಿ ಮಾಡಿ ಈಗ ತಾನೇ ಎಲ್ಲರಿಗೂ ಊಟಕ್ಕೆ ಇಟ್ಟು ಇಲ್ಲಿಗೆ ಬಂದಿತ್ತು. ಅದ್ಯಾಕೆ ಫಾತಿಮಾ, ನಿಮ್ಮ ಮನೇಲಿ ಯಾರು ಮುದ್ದೆ ತಿನ್ನಕ್ಕಿಲ್ಲ, ಯಾವಾಗಲೂ ಚಪಾತಿನೇ ತಿಂತೀರಾ? ಹೌದು ಮಲ್ಲಿದು ಅಕ್ಕ, ನಮ್ಮ ಮನೆಯಲ್ಲಿ ಯಾರು ಮುದ್ದೆ ದಿಕ್ಕಿ ತಿನ್ನೋದೇ ಇಲ್ಲ. ಅವರು ಮೊದಲಿನಿಂದಲೂ ಅದೇ ಚಪಾತಿ ಪಲ್ಯ ಸಬ್ಜಿ ಇದೇ ತಿನ್ಕೊಂಡು ಬಂದಿದ್ದಾರೆ. ನಮ್ದುಕ್ಕಿ ಮನೆಯವರೆಲ್ಲರೂ ಆಟೆ. ಹಾಗಾಗಿ ನಾವು ಮನೆಯಲ್ಲಿ ನಾವು ಅದನ್ನೇ ಮಾಡ್ತೀವಿ. ಚಪಾತಿಕ್ಕಿ ಸಬ್ಜಿಕ್ಕಿ ರೋಟಿಕ್ಕಿ ಇಷ್ಟೇ, ಮುದ್ದೆ ಎಲ್ಲ ಮಾಡೋದಿಲ್ಲ. ದಿನಾಲು ಚಪಾತಿ ಹೆಂಗ್ ತಿಂತೀರ? ನಮಗಂತೂ ಮುದ್ದೆ ಊಟ ಇಲ್ಲ ಅಂದ್ರೆ ಇರಕ್ಕಾಗಲ್ಲ ನೋಡು. ಅದೇನೋ ಗೊತ್ತಿಲ್ಲ, ಮುದ್ದೆಗೂ ಸಾರಿಗೂ ಹಚ್ಚಂಗ್ ಗುಳುಮ್ಮನ ನುಂಗಿದ್ರೆ ಸಮಾಧಾನ ನೋಡು. ಈ ಚಪಾತಿ ಪಪಾತಿ ಪಲ್ಯ ರೋಟಿ ಇವೆಲ್ಲ ಇಂಥವೆಲ್ಲ ನಮ್ಗೆ ಹಿಡ್ಸೋದಿಲ್ಲ ನೋಡು. ವಾಟಿ ತುಂಬ ಮುದ್ದೆ ಗುಳುಮ್ಮನ ನುಂಗಿದ್ರೆ ಅದೇನೋ ಸಮಾಧಾನ. ಏನ್ ಮಾಡೋದು ಲಕ್ಷ್ಮೀದು ಅಕ್ಕ, ನಮ್ಮ ಮನೆಯಲ್ಲಿ ಎಲ್ಲಾರ್ದುಕ್ಕಿ ಹಾಗೇನೆ. ಅವ್ರವ್ರ ಸಂಪ್ರದಾಯ ಅವ್ರು ಹೆಂಗ್ ನಡ್ಕೊಂಡ್ ತಿನ್ಕೊಂಡ್ ಬಂದಿರ್ತಾರ ಹಂಗ್ ತಿಂತಾರ ಬಿಡ ಪಾಪ. ನಾವಂತೂ ಮತ್ತೆ ಮುದ್ದೆ ಸಾರು ಉಂಡ್ ಬೆಳ್ಕೊಂಡ್ ಬಂದಿದೀವಿ. ಅವ್ರು ಮತ್ತೆ ಅದೇ ಚಪಾತಿ ಪಲ್ಯಗಳು ತಿನ್ಕೊಂಡ್ ಬಂದರೆ ಮತ್ತೆ ಅದಕ್ಕೆ 7 ತೊಳಕ್ಕಿ. ಅದೇನ ಸರಿ ಬಿಡು ಪಾಪ. ಗುಂಡಜ್ಜಿಗೆ ಇಲ್ಲಿಗೆ ಬರ್ತಾ ಉಂಟು ಲಕ್ಷ್ಮಿ ಅಕ್ಕ. ನಾನು ಈಟಕ್ಕಾದ್ರೂ ಬರ್ಲಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂತೇನವತ್ತೆ. ಎಲ್ಲಾರ್ದಕ್ಕಿ ಮಾತಾಡಿಕೊಂಡು ಕೂತಿರದೆ ಗುಂಡಜ್ಜಿಗೂ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಗುಂಡಜ್ಜಿಕಿ ಹಾವ್ ಜಲ್ದಿ ಹಾವ್. ಯೊಲ್ಲೆ ಫಾತಿಮಾ. ಅಯ್ಯೋ ಗುಂಡುದ್ದಿಕ್ಕಿ ಅಜ್ಜಿ, ಹಾವ್ ಅಂದ್ರೆ ನಮ್ದುಕ್ಕಿ ಬನ್ನಿ ಅಂತ. ಬನ್ನಿ. ಹಂಗಂದ್ಯಾ, ನಾನು ಎಲ್ಲ ಎದ್ರುಕೊಂಡೇ ಬಿಟ್ಟೆ. ಆವೇ ಬಂತೇನೋ ಅಂತಂದು. ಹೋಗತ್ತಾಗೆ ನೀನಾಡ ಮಾತೋ. ಹೌದು ಗುಂಡುದ್ದಿಕ್ಕೆ ಅಜ್ಜಿ, ನಮ್ದುಕ್ಕಿ ಭಾಷೆಲಿ ಹಾವ್ ಅಂದ್ರೆ ಬನ್ನಿ ಅಂತ. ಅಯ್ಯೋ, ನೀನ್ ಹೇಳಿದ್ ನನ್ಗೆ ಅರ್ಥ ಆಗ್ಬೇಕಲ್ವ. ಬನ್ನಿ ಗುಂಡುದು ಅಜ್ಜಿ, ನಿಮ್ದುಕ್ಕಿ ಸ್ವಲ್ಪ ಹೊತ್ತು ಮಾತಾಡಿಕ್ಕಿ. ಎಲ್ಲಾರ್ದುಕ್ಕಿ ಮಾತಾಡ್ತಿ ಉಂಟು, ನೀವು ಸ್ವಲ್ಪ ಹೊತ್ತು ಮಾತಾಡಿಕ್ಕಿ. ಅಯ್ಯ, ಏನ್ ಮಾತಾಡೋದು, ಮನೆಗಳು ಬೋದುಕ್ ಬಿದ್ದವೆ. ಇದ್ಯಾಕೆ ಲಕ್ಷ್ಮಿ, ಮನೆಗೆ ಬೋದುಕ್ ಹಿಡ್ಕೊಂಡು ಇವ್ಳು ಬಂದು ಕುತ್ಕೊಂಡೀಯ? ನಡಿ. ಹಿಂಗ್ ಬೋರ್ತುದ್ಲಾ, ನಾನೇ ಒಂದ್ ಕ್ಷಣ ಹೊತ್ತು ಕೂತ್ಕೊ ಬಾರೆ ಹೋಗಂತ. ಆಮೇಲೆ ಬದುಕ್ ಮಾಡ್ಕೊಳವಂತೆ, ಬದುಕಿದ್ದವೆ ಅಂತ ನಾನೇ ಕಾರ್ ಕೂರ್ಸ್ಕೊಂಡೆ. ಬಾ ನೀನು ಸ್ವಲ್ಪ ಹೊತ್ತು ಕೂತ್ಕೊ ಬಾ. ಅಯ್ಯೋ ಮಾರಾಯ್ತಿ, ಮನೆಗೆ ಬದುಕ್ ಬಿದ್ದತ್ ಕಣೆ. ಒಂದ್ ಕ್ಷಣ ಹೊತ್ತು ಮಾತಾಡ್ಕೊಂಡ್ ಕೂತ್ಕೊಂಡ್ರಿ ಯಾರು ಬದುಕ್ ಮಾಡ್ಯಾರ ಹೇಳು? ನಡಿ ಲಕ್ಷ್ಮಿ. ಹೊಕ್ಕಿ ಸಣ್ಸವು, ಆ ಸಾಂಬಾರ್ದಿಟ್ ಮಾಡೋದು ಉರಿಯೋದು ಎಲ್ಲ ಹಂಗೆ ಬಿದ್ದತ್ ಕಣೆ. ನಡಿ ಸಾಕ್ ಮಾತಾಡಿದ್ದು. ಬರ್ತ್ ನಡೆಯಕ್ಕೆ. ಸರಿ ಬೇಗ ಬಾ. ಹೋಗಿ ಒಂದ್ ಕ್ಷಣ ಹೊತ್ತು ಅಕ್ಕಿ ಎಲ್ಲ ಸಾಣಿಸಿಡ್ತೀನಿ. ಅದೇನ್ ಸಾಂಬಾರ್ ಕುರ್ಕೊಳ್ಳಂತಿ. ಕರೆಂಟ್ ಹೋದು ಹಾಕ್ಸ್ಕೊಂಬರಂತ ಹೋಗಿ. ಸರಿ ಕಣತ್ತೆ, ಬರ್ತ್ ನಡಿ. ಗುಂಡುದಿಕ್ಕಿ ಅಜ್ಜಿ, ಇಟ್ಟು ಬೇಗಕ್ಕೆ ಹೊಂಟು ಬಿಟ್ರಿ ಅಲ್ಲ ನೀವು. ಬನ್ನಿ ಒಂದು ಸ್ವಲ್ಪ ಹೊತ್ತಿಗೆ ಮಾತಾಡಿ ಆಮೇಲೆ ಹೋಗುವಂತ್ರಿ. ಲೇ ಫಾತಿಮಾ, ನಿನಗೆ ಕೆಲ್ಸ ಇಲ್ಲ ಅಂತ ಅನ್ಸ್ತತೆ. ನೀನ್ ಕೂತ್ಕೊಂಡು ಮಾತಾಡ್ಕೊಂಡು ಯೋಟತ್ ಬೇಕಾಟತ್ತು ಮಲ್ಲಿ ಹತ್ರ ಮಾತಾಡ್ಕೊಂಡು ಆಮೇಲೆ ಹೋಗು. ನನಗ್ ಬದುಕೈತೆ, ನಾನು ಒಕ್ಕೋನಿ. ಗುಂಡುದಿಕ್ಕಿ ಅಜ್ಜಿ ನನಗೆ ಬದುಕಿಗೆ ಇಲ್ಲ ಅಂತ ಹೇಳಿಬಿಟ್ರಲ್ಲ. ನಾನು ಎಷ್ಟೊಂದು ಬದುಕು ಇದೆ, ನಾನು ಹೋಗ್ಬೇಕು ಬದುಕು ಮಾಡಕ್ಕೆ ಅಂತ ಹೇಳಿದ್ರು. ಮಲ್ಲಿ ಅಕ್ಕ ಲಕ್ಷ್ಮಿದು ಅಕ್ಕ ಇಲ್ಲಿ ಕರ್ದಕ್ಕೆ ಕೂರಿಸಿಕೊಂಡ್ರು. ಹಂಗಾಗಿ ನಾನು ಕೂತ್ಕೊಂಡೆ. ಈಗ ನೋಡಿದ್ರೆ ಗುಂಡುದು ಅಜ್ಜಿ ನನಗೆ ಮಾಡಕ್ಕೆ ಬದುಕು ಇಲ್ಲದಕ್ಕೆ ಅಂತ ಹೇಳಿ ಹೋಗ್ತಾ ಉಂಟು. ಹೋಗ್ಲಿ ಬಿಡ ಫಾತಿಮಾ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳಕ್ ಹೋಗ್ತೀಯ? ಅವತ್ತೆ ಯಾವಾಗ್ಲೂ ಹಂಗೆ. ಆಯ್ತು ಬಿಡಿ ಲಕ್ಷ್ಮಿದು ಅಕ್ಕ. ಅಯ್ಯೋ ಮಲ್ಲಿ, ಕಿವುಡು ಸುಬ್ಬಜ್ಜಿ ಬರ್ತಾರೆ ಕಣಿ. ಈಗ ಕೈ ಏನಾರ ಸಿಕ್ಕಾಕೊಂಡ್ಬಿಟ್ರೆ ಆಟೆ ಕಾತಿಯ. ನಡಿಯೇ. ಹೌದು ಕಣಿ, ಈಕಿ ಕೈಗೆ ಏನಾರ ಸಿಕ್ಕಾಕೊಂಡ್ಬಿಟ್ರೆ ಮಾತಿಗೆ ಉತ್ತರ ಕೊಡಕ್ಕಾಗಲ್ಲ. ನಡಿ, ಆಕಿ ಮಾತಾಡ್ಸಿಕಿನ ಮುಂಚೆನ ಹೋಗ್ಬಿಡನ್. ನಡಿಯ ಫಾತಿಮಾ. ಇನ್ನೇನು ನಡಿಯೋದು ಲಕ್ಷ್ಮಿದು ಅಕ್ಕ, ಸುಬ್ಬುಕ್ಕೆ ಅಜ್ಜಿ ಇಲ್ಲಿಗೆ ಬಂದಕ್ಕೆ ಬಿಡ್ತು. ಇದ್ಯಾಕ್ರೆ ಹಿಂಗ್ ಕುತ್ಕೊಂಡಿರ ಎಲ್ಲಾರು ಈಟತ್ಕೆಯ? ಏನಿಲ್ಲ ಸುಬ್ಬುದಕ್ಕೆ ಅಜ್ಜಿ, ಹಿಂಗೆ ಸುಮ್ಮೆಗೆ ಎಲ್ಲಾದ್ರೂ ಕೆಲಸ ಮುಗ್ದಿತ್ತೆ, ಹಿಂಗೆ ಸ್ವಲ್ಪ ಹೊತ್ತು ಹಲ್ಟೆ ಹೊಡ್ಕೊಂಡ್ ಕುತ್ಕೊಂಡಿದ್ವಿ. ಏನೋ ಆಗ ಹೇಳ್ಕೊಂಡ್ ಕುತ್ಕೊಂಡಿರೇ? ಅಯ್ಯೋ ಸುಬ್ಬುದಕ್ಕೆ ಅಜ್ಜಿ, ನಾವು ಇಲ್ಲಿಗೆ ಹಾಡಿಕೆ ಹೇಳ್ತಾ ಇಲ್ಲ. ನಾವು ಇಲ್ಲಿ ಎಲ್ಲರೂ ಸುಮ್ನೆ ಹಲ್ಟೆ ಮಾತಾಡ್ಕೊಂಡ್ ಕುತ್ಕೊಂಡಿದೀವಿ. ಮಾತಾಡ್ಕೊಂಡು ಏನೋ ಮಡಿಕೆ ಮಾಡ್ತಾ ಇದೀರಾ? ಹೇಳ್ರೆ ಮಡಿಕೆ.
ಅಯ್ಯೋ ಮಲ್ಲಿದು ಹಾಕ ಲಕ್ಷ್ಮಿದು ಹಾಕ, ನಾನು ಇಲ್ಲಿಂದ KSKP ಹಾಕ್ತೀನಿ. ನನಗೆ ಈ ಸುಬ್ಬು ಹೊದುಕಿ ಅಜ್ಜಿಗೆ ಉತ್ತರ ಕೊಡಕ್ಕೆ ಆಗೋದಿಲ್ಲ. ನಾನು ಇಲ್ಲಿಂದ ಮೊದಲು ಹೋಗ್ತೀನಿ. ಏ ಪಾತಿ, ಇದ್ಯಾಕೆ ಹಿಂಗ್ ಓಡ್ತಾ ಇದೀಯಾ? ಇದ್ಯಾಕೆ ಲಕ್ಷ್ಮಿ ಪಾತಿ ಹಿಂಗ್ ಓಡಿ ಹೋದ್ಲು? ಈ ಪಾತ್ ಒಡೆ ಹೋಗೋದು ಹಂಗಿರ್ಲಿ. ಇಲ್ಲಿಂದ ನಾನ್ ಮೊದ್ಲು ಒಡೆ ಹೋಗ್ಬೇಕು, ಇಲ್ಲ ಅಂದ್ರೆ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ. ಅಯ್ಯೋ ಲಕ್ಷ್ಮಿ, ನೀನು ಹಂಗೆ ಒಕ್ಕಿಯಲ್ಲೇ ಮಾತಾಡ್ಸಿದ್ರೆ ಅಯ್ಯ ಇವೇನ್ ದೊಡ್ಡರಿಗೆ ಮರ್ಯಾದೆನೆ ಕೊಡಲ್ಲ. ದೊಡ್ಡರ್ ಮಾತಾಡ್ಸಿದ್ರು ಹಂಗೆ ಒಕ್ಕವೆ. ಅಯ್ಯೋ ನಿನ್ನ, ಅಯ್ಯೋ ಎಲ್ಲಾರು ಹೋಗ್ಬಿಟ್ರಲ್ಲ, ಈಗ ನಾನು ಒಬ್ಳೆ ಉಳ್ಕೊಂಡಿನಿ. ಈಗ ಏನಾರು ಈ ಮುದುಕಿ ನನ್ ಕಡೆ ತಿರ್ಕಂದ್ರೆ ಆಟೆ ನನ್ ಕತೆ. ಮೊದ್ಲೇದ್ ಒಳಕ್ ಹೋಗೋಣಪ್ಪ. ಅಲೆ ಇವಳು ತಿರ್ಕೊಂಡು ಉಕ್ಕಳಲ್ಲ, ಎದುರು ನಿಂತ್ಕೊಂಡ್ರು. ಲೇ ಮಲ್ಲಿ ನಿತ್ಕಳೆ, ಇದ್ಯಾಕ ಹಂಗ ಹೋಗ್ತೀಯ? ಎಲ್ಲಾರು ಮಾತಾಡ್ಸಿದಂಗ ಹಂಗೆ ಹೋಗಿರಲ್ರಿ. ಯೋನಾಗಿತ್ತು ನಿಮಗೆ? ಯೋನಿಲ್ ಕಣಸು ಬಜ್ಜಿ. ಒಳಗೆ ಶಾನೆ ಬದುಕಿತ್ತು. ಅದಕ್ಕೆ ಒಳಗ್ ಒಂಟೆ. ಏನು ಊರಾಗ ಒಂಟೆ ಬಂದತ್ತ? ಅಯ್ಯೋಯ್ಯೋ, ಅದ್ ನೋಡಕ್ಕೆ ಎಲ್ಲಾರು ಹೋಗಿದ್ದು. ಅಯ್ಯೋ ಹೌದೇನು, ನಂಗೆ ಗೊತ್ತೇ ಆಗ್ಲಿ ಬಿಡು. ಅಯ್ಯೋ ನನ್ ಶಿವನೇ, ಇನ್ನೊಂದ್ ಸ್ವಲ್ಪ ತಿಲೆ ನಿತ್ಕಂದ್ರೆ ನನ್ ಕತೆ ಮುಗಿತಾಟೆ. ಅಲ್ಲೇ ಮಲ್ಲಿ ಎಲ್ ಬಂದತಂತ ಹೇಳೇ, ನಾನೊಂದಿಟ್ಟು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಯ್ಯಯ್ಯೋ, ಇಲ್ದೇರ ಒಂಟೆನ ಎಲ್ಲೈತೆ ಅಂತ ಹೇಳ ಪೈಕಿಗೆ ಒಂಟೆ ನೋಡಕ್ ಹೋಗ್ಕಳಂತ ಒಂಟೆನ. ಅಯ್ಯಯ್ಯ, ಇನ್ನು ಇಲ್ಲೇ ನಿತ್ಕಂದ್ರೆ ಈ ಮುದುಕಿ ಇನ್ನೇನು ಹೇಳ್ತಾಳ ಇವನು. ಅಯ್ಯೋ ಇವಳು ಒಂಟೆ ಬಂದತೆ ಅಂತ ಹೇಳಿ ಹಂಗೆ ಓಡಕ್ಕೊಳಲ್ಲ. ಎಲ್ಲಿ ಅಂತ ಹೇಳಿದ್ರೆ ನಾನೊಂದಿಟ್ಟು ನೋಡ್ಕೊಂಡ್ ಬರ್ತಿದ್ದೆ. ಈಗಿನ ಹೆಂಗಸ್ರುಗಳು ಬಾರಿ ದಿಮಾಕ್ ಕಲ್ತಾರ ಬಿಡು. ಮಾತಾಡ್ಸಿದ್ರು ಹಂಗೆ ಹೋಕ್ಕವಿ. ಮುಸ್ಲಿ ತಿರ್ಕೊಂಡು ನೋಡಿದಲ್ಲ ಗೆಳೆಯರೆ, ಈಗಿನ ಹೆಂಗಸ್ರುಗಳಿಗೆ ಬಾರಿ ದಿಮಾಕ. ಮುದುಕು ಮುಂಡ್ರುಗಳನ್ನ ಮಾತಾಡ್ಸೋದೇ ಇಲ್ಲ. ಎಲ್ಲ ಗುಂಪು ಕಟ್ಕೊಂಡ್ ಮಾತಾಡ್ಕೊಂಡ್ ಕುತ್ಕೊಂಡಿರ್ತವೆ. ಯಾರ ಮುದುಕರು ಬಂದ್ ಮಾತಾಡ್ಸಿದ್ರೆ ಹಂಗ ಎದ್ದೆದ್ದು ಹಂಗೆ ಓಡೋಕವಿ. ಇವುಗಳಿಗೆ ಬುದ್ಧಿನೇ ಇಲ್ಲ. ಹಿರಿಯರ್ನ ಮಾತಾಡ್ಸ್ಬೇಕು, ಹಿರಿಯರ್ ಏನಾರು ಕೇಳಿದ್ರು ಹೇಳ್ಬೇಕು ಅನ್ನೋದಿಲ್ಲ. ಹಂಗೆ ಓಡೋಕವಿ. ನಿಮ್ಮೂರಾಗೂ ಹಿಂಗ್ ಮಾಡ್ತಾರ? ಪ್ಲೀಸ್ ಕಮೆಂಟ್ ಆಗಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.